ಆತ್ಮೀಯರೇ, ಸಂಘರ್ಷ ನ್ಯೂಸ್ಗೆ ಹಾರ್ದಿಕವಾದಂಥ ಸ್ವಾಗತ. ನಾನು ನಿಮ್ಮ ಯಮನಪ್ಪ ಗುಣದಾಳ್ ಮಾತನಾಡ್ತಾ ಇದ್ದೀನಿ. ಇವತ್ತು ತ್ಯಾಗಮಯಿ ತಾಯಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಧರ್ಮಪತ್ನಿ ಮಾತೆ ರಮಾತಾಯಿ ಅಂಬೇಡ್ಕರ್ ಅವರ ಜನ್ಮದಿನೋತ್ಸವ. ಯಾಕೆ ನನ್ನ ಧ್ವನಿ ಮೆತ್ತಗಾಗಿದೆ, ಚಿಕ್ಕದಾಗಿದೆ ಅಂದರೆ ಇದರ ಹಿಂದೆ ಬಹಳ ದೊಡ್ಡ ನೋವಿದೆ. ರಮಾತಾಯಿಯವರು ಮಾಡಿರ್ತಕ್ಕಂಥ ತ್ಯಾಗ ಅಂತಿಂಥ ತ್ಯಾಗ ಅಲ್ಲ. ರಮಾತಾಯಿ ಅಂಬೇಡ್ಕರ್ ಅವರು ಮಾಡಿರುವ ತ್ಯಾಗದ ಪ್ರತಿಫಲವಾಗಿಯೇ ಇವತ್ತು ಭಾರತ ದೇಶದಲ್ಲಿ ಅಸ್ಪೃಶ್ಯ ಜನಾಂಗ, ಬಡವ ಜನಾಂಗ, ನಿರ್ಗತಿಕ ಜನಾಂಗ ಅತ್ಯಂತ ಸಮೃದ್ಧವಾಗಿ, ಸಹಜವಾಗಿ, ಆರಾಮವಾಗಿ, ಯಾವುದೇ ಭಯವಿಲ್ಲದೆ ಜೀವನ ಮಾಡುತ್ತಿದ್ದಾರೆ ಎಂದರೆ ಅದಕ್ಕೆ ಕಾರಣವೇ ರಮಾತಾಯಿ ಅಂಬೇಡ್ಕರ್. ರಮಾತಾಯಿ ಅಂಬೇಡ್ಕರ್ ಅವರು ಭಾರತ ರತ್ನ, ಸಂವಿಧಾನ ಶಿಲ್ಪಿ, ಮಹಾಮಾನವತಾವಾದಿ, ವಿಶ್ವರತ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಧರ್ಮಪತ್ನಿ. ಇವರ ತ್ಯಾಗ ಅಂತಿಂಥ ತ್ಯಾಗ ಅಲ್ಲ. ಇದರ ಬಗ್ಗೆ ನಾವೆಲ್ಲರೂ, ಭಾರತ ದೇಶದ ಪ್ರತಿಯೊಬ್ಬ ಪ್ರಜೆ ಅವಲೋಕನ ಮಾಡಲೇಬೇಕು, ತಿಳಿದುಕೊಳ್ಳಲೇಬೇಕು. ಮುಂದುವರೆದ ಈ ಕಾಲಘಟ್ಟದಲ್ಲಿ ನಮ್ಮ ಕೈಯಲ್ಲಿ ಮೊಬೈಲ್ ಇದೆ, ಅಂಗೈಯಲ್ಲಿ ಎಲ್ಲ ಮಾಹಿತಿಗಳಿದ್ದರೂ ಕೂಡ ನಾವು ನಮಗಾಗಿ ತಮ್ಮ ಜೀವನವನ್ನೇ ತೈದು ಹೋಗಿರುವ, ತಾವು ಮೇಣದ ಬತ್ತಿಯಾಗಿ ಉರಿದು ಹೋಗಿರುವ ಅನೇಕ ಜನರನ್ನು ಮರೆತು ಬಿಡ್ತೇವೆ. ಅಂತಹ ತ್ಯಾಗದ ಲಿಸ್ಟಿಗೆ ಸೇರುವಂಥವರು ರಮಾತಾಯಿ ಅಂಬೇಡ್ಕರ್ ಅವರು. ರಮಾತಾಯಿ ಅಂಬೇಡ್ಕರ್ ಅವರು ಮಹಾರಾಷ್ಟ್ರದ ದಾಬೋಲಿಯ ಒಳಂದ ಗ್ರಾಮದಲ್ಲಿ 7 ಫೆಬ್ರವರಿ 1898ರಲ್ಲಿ ಅವರ ಜನನ ಆಗುತ್ತೆ. ಇವರು ಜನಿಸಿದ್ದು ದಾಬೋಲಿಯ ಒಳಂದ ಗ್ರಾಮದಲ್ಲಿ. ಇವರನ್ನು ಚಿಕ್ಕ ವಯಸ್ಸಿನಲ್ಲಿ ರಾಮಿ ಎಂದು ಕರೀತಾ ಇರ್ತಾರೆ. ಇವರ ತಂದೆಯವರ ಹೆಸರು ಬಿಕ್ಕು ಧೋತ್ರೆ ಅಂತ, ತಾಯಿ ಹೆಸರು ರುಕ್ಮಿಣಿ. ಇವರಿಗೆ 3 ಜನ ಸಹೋದರಿರ್ತಾರೆ. ಒಬ್ಬ ಸಹೋದರಿಯರು 3 ಜನ, ಒಬ್ಬ ಸಹೋದರ, ಆತನ ಹೆಸರು ಶಂಕರ್ ಅಂಥೇಳಿ. ಇವರು ತಂದೆ ತಾಯಿಯನ್ನು ಬಹಳ ಬೇಗನೆ ಕಳೆದುಕೊಳ್ತಾರೆ. ಕಳೆದುಕೊಂಡ ನಂತರ ಇವರ ಮಾವ ಮತ್ತು ಚಿಕ್ಕಪ್ಪರೊಂದಿಗೆ ಇವರು ಮಹಾರಾಷ್ಟ್ರದ ಮುಂಬೈಯಲ್ಲಿ ಬಂದು ನೆಲೆಸಿರ್ತಾರೆ. ಸ್ನೇಹಿತರೆ, ಏಪ್ರಿಲ್ 1906ರಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೊಂದಿಗೆ ಇವರ ಮದುವೆ ಆಗುತ್ತೆ. ಇವರ ಮದುವೆ ಆಗುವಂಥ ಸಂದರ್ಭದಲ್ಲಿ ರಮಾ ತಾಯಿಯವರಿಗೆ ಇದ್ದದ್ದು ವರ್ಷ ಕೇವಲ 9 ವರ್ಷ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು SLCಯನ್ನು ಓದ್ತಾ ಇರ್ತಾರೆ, 10ನೇ ಕ್ಲಾಸ್ ಓದ್ತಾ ಇರ್ತಾರೆ. ಅವರಿಗೆ ಆವಾಗ ಕೇವಲ 14 ವರ್ಷ ಇರುತ್ತೆ. ಯಾಕೆ ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಮದುವೆ ಆಯಿತು ಅಂತ ಕೇಳೋದಾದರೆ, ಅವತ್ತಿನ ಕಾಲಘಟ್ಟದಲ್ಲಿ ಈ ಚಿಕ್ಕ ವಯಸ್ಸಿನಲ್ಲಿ ಬಾಲ ವಿವಾಹಗಳು ಹೆಚ್ಚಿಗೆ ಆಗ್ತಾಯಿದ್ವು. ಅದಕ್ಕೆ ಅಂಬೇಡ್ಕರ್ ಸಾಹೇಬರು ಕೂಡ ಒಳಗಾಗ್ತಾರೆ. ರಮಾತಾಯಿಯವರಿಗೆ 9 ವರ್ಷ ವಯಸ್ಸಿದ್ದಾಗ, ಬಾಬಾ ಸಾಹೇಬರಿಗೆ 14 ವರ್ಷ ವಯಸ್ಸಿದ್ದಾಗ ಮದುವೆ ಆಗುತ್ತೆ. ಬಾಬಾ ಸಾಹೇಬರು ರಮಾತಾಯಿಯವರನ್ನು ಪ್ರೀತಿಯಿಂದ ರಾಮು ಎಂದು ಸಂಬೋಧನೆ ಮಾಡ್ತಾ ಇರ್ತಾರೆ, ಪ್ರೀತಿಯಿಂದ ಕರಿತಾ ಇರ್ತಾರೆ ಅವರಿಗೆ. 1920ರಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಂಗ್ಲೆಂಡಿಗೆ ಹೋಗುವಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ 2ನೇ ಬಾರಿಗೆ. ಈ ಸಂದರ್ಭದಲ್ಲಿ ಮನೆಯನ್ನು ಸಾಗಿಸಲಿಕ್ಕೆ ರಮಾತಾಯಿಯವರಿಗೆ ಒಂದಿಷ್ಟು ಹಣವನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟು ಹೋಗ್ತಾರೆ. ಆ ಸಂದರ್ಭದಲ್ಲಿ ರಮಾತಾಯಿಯವರು ಆ ಕೊಟ್ಟಿರುವಂಥ ಹಣವನ್ನು ಬಹಳ ಇತಿಮಿತಿಯಲ್ಲಿ ಖರ್ಚು ಮಾಡಿದರೂ ಕೂಡ ಬಹಳ ಬೇಗನೆ ಹಣ ಖರ್ಚಾಗಿ ಹೋಗುತ್ತೆ. ಆ ಸಂದರ್ಭದಲ್ಲಿ ರಮಾತಾಯಿಯವರು ಮಾಡಿರುವಂಥದ್ದು ಏನಂದರೆ, ಸುಮಾರು 2-3 ಕಿಲೋಮೀಟರ್ಗಳ ದೂರದವರೆಗೂ ಕಾಲ್ನಡಿಗೆಯಿಂದ ನಡೆದುಕೊಂಡು ಹೋಗಿ ದನಗಳ ಸಗಣಿಯನ್ನು, ನಮ್ಮ ಉತ್ತರ ಕರ್ನಾಟಕದ ಭಾಷೆಯಲ್ಲಿ ದನಗಳ ಹೆಂಡಿಯನ್ನು ತಂದು ಕುಳ್ಳುಗಳನ್ನಾಗಿ ಮಾಡಿ, ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಕುಳ್ಳುಗಳಂತಾರೆ, ಆ ಕಡೆ ಬೆಂಗಳೂರು ಭಾಗದಲ್ಲಿ ಬೆರಣಿ ಅಂತಾರೆ. ಬೆರಣಿಯನ್ನು ಮಾಡುವ ಮೂಲಕ, ಕುಳ್ಳುಗಳನ್ನು ಮಾಡುವ ಮೂಲಕ ಅವುಗಳನ್ನು ಒಣಗಿಸಿ ಅವುಗಳನ್ನು ಮಾರಾಟ ಮಾಡಿ ಅದರ ಮೂಲಕ ತಮ್ಮ ಸಾಂಸಾರಿಕ ಜೀವನವನ್ನು ಸಾಗಿಸ್ತಾ ಇರ್ತಾರೆ. ಈ ಸಂದರ್ಭದಲ್ಲಿ ಬಹಳ ಜನ ರಮಾತಾಯಿಯವರಿಗೆ ಕೇಳ್ತಾ ಇರ್ತಾರೆ, ನಿಮ್ಮ ಗಂಡ ಬ್ಯಾರಿಸ್ಟರ್ ಇದ್ದಾರೆ, ವಿದೇಶದಲ್ಲಿದ್ದಾರೆ, ನೀವೆಲ್ಲ ಇಲ್ಲಿ ಸಗಣಿ ಹೊತ್ಕೊಂಡು ಬಂದು ಮೈಯೆಲ್ಲ ಕೆಳ್ಕೊಂಡು ಬೆರಣಿ ಮಾಡಿ ಕುಳ್ಳುಗಳನ್ನು ಹಚ್ಚಿ ಮಾರಾಟ ಮಾಡ್ತಿರಲ್ಲ ಅಂಥೇಳಿ ಅವ್ರನ್ನ ನಿಂದನೆ ಮಾಡ್ತಿರ್ತಾರೆ. ಆವಾಗ ರಮಾತಾಯಿಯವರು ಅಷ್ಟೇ ಕಠೋರವಾಗಿ ಉತ್ತರ ಕೊಡ್ತಿರ್ತಾರೆ, ನನ್ನ ಮನೆ ಸಂಸಾರವನ್ನು ನಡೆಸಲಿಕ್ಕೆ
ಯಾರ ಹೆದರಿಕೆ ಯಾರ ಬೆದರಿಕೆ ಯಾಕೆ, ಯಾವ ಕೆಲಸ ಮಾಡಿದರೆ ಏನು, ನನ್ನ ಸಂಸಾರವನ್ನು ನಡೆಸ್ತೀನಿ ಅಂಥೇಳಿ ದಿಟ್ಟವಾಗಿ ಉತ್ತರವನ್ನು ಕೊಡ್ತಿರ್ತಾರೆ. ಆ ನಂತರ ತಮ್ಮೆಲ್ಲರಿಗೂ ಗೊತ್ತು, ಅವರು ಏನು ಸಾಂಸಾರಿಕ ಜೀವನಕ್ಕಾಗಿ ಹಣವನ್ನು ಖರ್ಚು ಮಾಡ್ತಿರ್ತಾರೆ. ಬಂದ ಹಣದಲ್ಲಿ ತಾವು ಬೆವರು ಸುರಿಸಿ ದುಡಿದು 2-3 ಕಿಲೋಮೀಟರ್ ನಡೆದುಕೊಂಡು ಹೋಗಿ ಸೆಗಣಿಯನ್ನು ತಂದು ಅದನ್ನು ಕುಳ್ಳುಗಳನ್ನಾಗಿ ಮಾಡಿ ಬೆರಣಿಯನ್ನಾಗಿ ಮಾಡಿ ಮಾರಾಟ ಮಾಡಿ ಇತಿಮಿತಿಯಲ್ಲಿ ಖರ್ಚು ಮಾಡ್ಕೊಳ್ತಿರ್ತಾರೆ. ಉಳಿದ ಹಣವನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಚ್ಚಿನ ವಿದ್ಯಾಭ್ಯಾಸಕ್ಕಾಗಿ ಇಡ್ತಿರ್ತಾರೆ ರಮಾತಾಯಿಯವರು. ನೋಡಿ ಎಷ್ಟು ಬುದ್ಧಿವಂತಿಕೆ. ಬಾಬಾ ಸಾಹೇಬರು ರಮಾತಾಯಿಯವರನ್ನು ಮದುವೆ ಆಗಾಗ ಬಾಬಾ ಸಾಹೇಬರು SLC ಕಲಿತಾ ಇರ್ತಾರೆ. ಆದರೆ ಅದೇ ಸಂದರ್ಭದಲ್ಲಿ ರಮಾತಾಯಿಯವರು ಅವಿದ್ಯಾವಂತರು, ಯಾವುದೇ ಶಿಕ್ಷಣ ಪಡೆದುಕೊಂಡಿರಂಗಿಲ್ಲ. ಬಾಬಾ ಸಾಹೇಬರೇ ಅವರಿಗೆ ಸಹಿ ಮಾಡುವಷ್ಟು, ಓದುವಷ್ಟು, ಬರೆಯುವಷ್ಟು ಶಿಕ್ಷಣವನ್ನು ಕೊಡ್ತಾರೆ. ಅಂತಹ ತಾಯಿ ಬಾಬಾ ಸಾಹೇಬರ ಉನ್ನತ ಶಿಕ್ಷಣದ ಬಗ್ಗೆ ಮಾತನಾಡ್ತಾ ಇರ್ತಾರೆ. ಅವರಿಗೆ ಉನ್ನತ ಶಿಕ್ಷಣವನ್ನು ಪಡೀಲಿಕ್ಕೆ ನಾನು ಹಣ ಶೇಖರಣೆ ಮಾಡಿ ಇಡಬೇಕು ಅನ್ನುವಂಥ ಒಂದು ತಲೆ ಅವರಲ್ಲಿ ಓಡ್ತಾ ಇರ್ತದೆ. ಅಂಥ ಒಂದು ತಾಯಿ ಇರಬೇಕು. ಅದಾದ ನಂತರ ಹೀಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜೀವನದಲ್ಲಿ 9 ವರ್ಷಗಳ ಕಾಲ ಬಾಬಾ ಸಾಹೇಬರು ವಿದೇಶದಲ್ಲೇ ಇರ್ತಾರೆ ತಮ್ಮ ವಿದ್ಯಾಭ್ಯಾಸಕ್ಕಾಗಿ. 9 ವರ್ಷ 1914ರಿಂದ 1923 ಬಾಬಾ ಸಾಹೇಬರು ವಿದೇಶದಲ್ಲೇ ಕಾಲವನ್ನು ಕಳೀತಾರೆ. ಇದರ ಮಧ್ಯೆ ಬಾಬಾ ಸಾಹೇಬರು 5 ಜನ ಮಕ್ಕಳನ್ನು ಪಡೆದುಕೊಂಡಿರ್ತಾರೆ. ಮೊದಲನೇ ಮಗ ಯಶವಂತರಾವ್ ಅವರು 12 ಡಿಸೆಂಬರ್ 1912ರಲ್ಲಿ ಮುಂಬೈಯಲ್ಲಿ ಜನನ ಆಗ್ತದೆ. ಇದಾದ ನಂತರ ಗಂಗಾಧರ, ರಮೇಶ, ಇಂದು ಮತ್ತು ರಾಜರತ್ನ ಅಂತಕ್ಕಂಥ ಒಟ್ಟು 5 ಜನ ಮಕ್ಕಳನ್ನು ಏನು ಬಾಬಾ ಸಾಹೇಬ್ ದಂಪತಿಗಳು ಪಡೆದುಕೊಳ್ತಾರೆ. ಆದರೆ ಇದರಲ್ಲಿ ಉಳಿದದ್ದು ಮಾತ್ರ ಯಶವಂತರಾವ್ ಅಂಬೇಡ್ಕರ್ ಮಾತ್ರ ಉಳಿತಾರೆ. ಕಾರಣ ಏನಂದರೆ ಎಲ್ಲ ಮಕ್ಕಳು ಅನಾರೋಗ್ಯ ಪೀಡಿತರಾಗಿ ಏನು ಹಣಕಾಸಿನ ಒಂದು ದುಸ್ವ್ಯವಸ್ಥೆ ಇತ್ತಲ್ಲ, ಅದಕ್ಕೊಳಗಾಗಿ ಅಸುನೀಗ್ತಾರೆ. ಈ ಸಂದರ್ಭದಲ್ಲಿ ಬಹಳ ದುಃಖ ಆಗಿರ್ತಕ್ಕಂಥದ್ದು ಏನಂದ್ರೆ, ಗಂಗಾಧರ್ ಅಂತಕ್ಕಂಥ ಒಬ್ಬ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರೀತಿಯ ಪಾತ್ರ ಮಗ ತೀರ್ಕೊಂಡಾಗ ಆ ಓಣಿಯಲ್ಲಿರ್ತಕ್ಕಂಥ ಜನ, ಅವರ ಕಾಲನಿಯಲ್ಲಿ ಇರ್ತಕ್ಕಂಥ ಜನ ಹೇಳ್ತಾರೆ, ಮಗನ ಮಣ್ಣು ಮಾಡಲಿಕ್ಕೆ ನೀವು ಒಂದು ಬಿಳಿ ಬಟ್ಟೆಯನ್ನು ಪರ್ಚೇಸ್ ಮಾಡ್ತಿರ್ಬೇಕಂತೇಳಿ. ಆ ಸಂದರ್ಭದಲ್ಲಿ ಬಾಬಾ ಸಾಹೇಬ್ರ ಹತ್ರ ₹1 ದುಡ್ಡು ಇರಲ್ಲ, ರಮಾತಾಯಿಯವ್ರ ಹತ್ರ ಇರಲ್ಲ. ಆಗ ರಮಾತಾಯಿಯವರು ತಮ್ಮ ಹಳೆಯ ಸೀರೆಯನ್ನು ಹರಿದು ಮಗನ ಶವದ ಮೇಲೆ ಹೊರಿಸಿ ಆ ಒಂದು ಶವ ಸಂಸ್ಕಾರವನ್ನು ಮಾಡಿ ಅದನ್ನು ಕೂಡ ಅರಗಿಸಿಕೊಂಡ ತಾಯಿಯವರು. ಅಂಬೇಡ್ಕರ್ ಅವರು ದುಃಖ ಭರಿತರಾಗಿ ತಮ್ಮ ಯಾರು ಆಪ್ತಿರ್ತಾರೆ ಅವ್ರ ಕಡೆ ಹೇಳ್ಕೊಳ್ತಾರೆ, ನಾನು ಇಂಥ ಒಬ್ಬ ದೊಡ್ಡ ಹೋರಾಟಗಾರನಾದರೂ ನನಗೆ ನನ್ನ ಮಗನ ಶವದ ಮೇಲೆ ಹೊರಿಸಲಿಕ್ಕೆ ಬಟ್ಟೆ ಇರಲಿಲ್ಲ, ಇದು ಭಾಳ ದುಃಖದ ಸಂಗತಿ ಅಂತ ಹೇಳ್ಕೊಂಡಿದ್ದು ಉಂಟು. ಆದರೂ ಕೂಡ ನಾನು ಸ್ವಾಭಿಮಾನಿ ಅದನ್ನು ಅಂತ ಹೇಳ್ತಾರೆ. ಇಂತಹ ಕಷ್ಟಗಳನ್ನು ಏನಂದ್ರೆ ರಮಾತಾಯಿಯವರು ನುಂಗ್ಕೊಂಡು ಬರ್ತಾರೆ. ಇನ್ನೊಂದು ಏನಂದ್ರೆ, ರಮಾತಾಯಿಯವರಿಗೆ ಅನಾರೋಗ್ಯ ಆಗಲಿಕ್ಕೆ ಬಹಳ ಮುಖ್ಯವಾಗಿರ್ತಕ್ಕಂಥ ಕಾರಣ ಅಂದ್ರೆ ಈ ಯಶವಂತರಾವ್ ಅವ್ರಿಗೂ ಕೂಡ ಅವಾಗ ಆರಾಮ ತಪ್ತಾ ಇರ್ತದೆ, ಆರೋಗ್ಯದಲ್ಲಿ ಏರುಪೇರಾಗ್ತಾ ಇರ್ತದೆ. ಅದನ್ನು ನಿಭಾಯಿಸುವತ್ತ ರಮಾತಾಯಿಯವರು ತುಂಬಾ ಪರಿಶ್ರಮ ಪಡ್ತಾರೆ. ಯಾವ ಮಟ್ಟಿಗೆ ಅಂದರೆ, ಅಂಬೇಡ್ಕರ್ ಸಾಹೇಬ್ರ ಕಿವಿಗೆ ಯಾವುದು ಬೀಳಬಾರ್ದು, ಇವರ ಆರೋಗ್ಯ ಹದಗೆಟ್ಟಿದೆ ಅಂತ ಅವ್ರ ಗಮನಕ್ಕೆ ಬಂದರೆ ಅವರು ತಮ್ಮ ಹೋರಾಟಕ್ಕೆ ಎಲ್ಲಾದರೂ ತೊಂದರೆ ಆಗುತ್ತೆ ಅನ್ನೋ ಕಾರಣಕ್ಕಾಗಿ ಭಾಳಷ್ಟು ದುಃಖವನ್ನು ಅವರೇ ನುಂಗ್ಕೊಳ್ತಾರೆ. ಆಮೇಲೆ ಬಾಬಾ ಸಾಹೇಬರು ಓದುತ್ತಿರುವಾಗ ಏನು ಮಾಡ್ತಾರೆ ಅಂದ್ರೆ, ಒಳಗಿನ ಚಿಲಕವನ್ನು ಹಾಕ್ಕೊಳ್ತಿರ್ತಾರೆ. ಬಾಬಾ ಸಾಹೇಬ್ ಒಳಗಿನ ಚಿಲಕವನ್ನು ಹಾಕ್ಕೊಂಡು ಅವರು ವಿದ್ಯಾಭ್ಯಾಸ ಮಾಡುವಾಗ ರಮಾತಾಯಿಯವರು ಊಟದ ಸಮಯ ಆದಾಗ ಹೋಗಿ ಅವರ ಬಾಗಿಲನ್ನು ಬಡಿದು ಎಬ್ಬಿಸಿದ್ರು ಬಾಬಾ ಸಾಹೇಬ್ ಹೊರಗಡೆನೇ ಬರ್ತಿರೋದಿಲ್ಲ. ಹೀಗಾಗಿ ಹಲವಾರು ದಿನಗಳ, ಹಲವಾರು ತಿಂಗಳ, ಹಲವಾರು ವರ್ಷಗಳ ಕಾಲ ಏನಾಗುತ್ತೆ ಅಂದ್ರೆ, ಬಾಬಾ ಸಾಹೇಬರು ಊಟ ಮಾಡದೆ ನಾನು ಹೇಗೆ ಊಟ ಮಾಡಲಿ ಅಂತೇಳಿ ಪಾಪ ರಮಾತಾಯಿಯವರು ಕೂಡ ಊಟವನ್ನು ಬಿಟ್ಟು ಮಲಗುವಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಬರ್ತಾ ಅವರ ಆರೋಗ್ಯದಲ್ಲಿ ಆರೋಗ್ಯ ಕ್ಷೀಣಲಿಕ್ಕೆ ಪ್ರಾರಂಭ ಆಗುತ್ತೆ, ಏರುಪೇರಾಗಲಿಕ್ಕೆ ಪ್ರಾರಂಭ ಆಗುತ್ತೆ. ಬಾಬಾ ಸಾಹೇಬರು ಏನು ಮಾಡ್ತಾರೆ ಅಂದರೆ, ದಿನಂಪ್ರತಿ ವಿದ್ಯಾಭ್ಯಾಸ ಮಾಡೋದು, ರಾತ್ರಿ ಎಲ್ಲ ವಿದ್ಯಾಭ್ಯಾಸ ಮಾಡೋದು. ಹೈಕೋರ್ಟಿಗೆ ಹೋಗುವಂಥ ಸಂದರ್ಭದಲ್ಲಿ ಬರೋದು, ಬಾಗಿಲಲ್ಲಿ ನಿಂತ್ಕೊಂಡು ಏನು ರಾಮ ಆರೋಗ್ಯವಾಗಿದೆಯಾ, ಏನು ರಾಮು ಆರೋಗ್ಯ ಹೇಗಿದೆ ನಿನ್ನ ಆರೋಗ್ಯ ಅಂತ ಕೇಳಿದಾಗ ಸ್ವಲ್ಪ ಮಟ್ಟಿಗೆ ಆರಾಮಾಗಿದೆ, ಹೇಗಿದೆ ಅಂತ ಹೇಳಿದ್ರೆ ಅವ್ರು ಮಾತಾಡೋಷ್ಟು ಪುರುಸೊತ್ತಿರೋದಿಲ್ಲ. ಆನಂತರ ಬಾಬಾ ಸಾಹೇಬರು ಎಲ್ಲಿ ಅಂದರೆ ತೆರಳಿ ಹೋಗಿಬಿಡ್ತಿರ್ತಾರೆ. ಹಾಗಾಗಿ ಒಂದಿನ ಏನಾಗುತ್ತೆ ಅಂದರೆ, ಬಹಳ ಬಾಬಾ ಸಾಹೇಬರಿಗೆ ಆಪ್ತರಾದವ್ರ ಹತ್ರ ರಮಾತಾಯಿಯವರು ತಮ್ಮ ಅಳಲನ್ನ ತೋಡ್ಕೊಳ್ತಾರೆ. ಗಂಡ ಹೆಂಡತಿ ಅಂದವಳು ಸಹಜವಾಗಿ ಒಂದು ಅವರಿಗೆ ಏನು ಒಂದು ಪ್ರೀತಿ, ಕಾಳಜಿ, ವಿಶ್ವಾಸ ಇರ್ತದೆ, ದುಃಖನೂ ಇರ್ತದೆ. ಗಂಡ ಹೀಗೆ ಮಾಡ್ತಾನೆ ಅಂತ ಅವ್ರು ಹೇಳ್ತಾರೆ. ನನ್ನ ಸಾಹೇಬರು ಬಾಬಾ ಸಾಹೇಬರಿಗೆ ಸಾಹೇಬ್ ಅಂತ ಕರಿತಿರ್ತಾರೆ. ರಮಾತಾಯಿಯವರಿಗೆ ಬಾಬಾ ಸಾಹೇಬರು ರಾಮು ಅಂತ ಕರೆದ್ರೆ, ಬಾಬಾ ಸಾಹೇಬರಿಗೆ ರಮಾತಾಯಿಯವರು ಸಾಹೇಬ್ ಅಂತಲೇ ಕರೀತಾ ಇರ್ತಾರೆ. ನನ್ನ ಸಾಹೇಬ್ ನನ್ನನ್ನು ಬಾಗಿಲಲ್ಲಿ ನಿಂತ್ಕೊಂಡು ನನ್ನ ಆರೋಗ್ಯದ ಬಗ್ಗೆ ವಿಚಾರಣೆ ಮಾಡಿ ಹೋಗ್ತಾರೆ. ಆದರೆ ನನ್ನ ಆರೋಗ್ಯವನ್ನು ಗುಣಪಡಿಸುವಲ್ರಲ್ಲ ಅಂಥೇಳಿ
ದುಃಖವನ್ನು ಅಳಲನ್ನು ತೋಡ್ಕೊಂಡಾಗ ಅವ್ರು ಹೋಗಿ ಬಾಬಾ ಸಾಹೇಬ್ರ ಹತ್ರ ಚರ್ಚೆ ಮಾಡಿದಾಗ ಬಾಬಾ ಸಾಹೇಬ್ರು ಯಾವುದೋ ಒಂದು ವಿಷಯದಲ್ಲಿ ಮಗ್ನರಾಗಿರುವಂಥ ಸಂದರ್ಭ ಅವ್ರು ಬಂದು ಹೇಳಿದಾಗ ಬಾಬಾ ಸಾಹೇಬ್ರಿಗೆ ಭಾಳ ನೋವಾಗಿ ಅವ್ರು ಹೇಳ್ತಾರೆ ಅವ್ರಿಗೆ, ಎಸ್ ನನ್ನ ರಾಮುನ ಆರೋಗ್ಯ ಹಾಳಾಗಿದೆ ಅಂತ ನನಗೆ ಗೊತ್ತು, ಆದರೆ ಅದಕ್ಕಿಂತಲೂ ಅನಾರೋಗ್ಯ ಆದವರು ಈ ದೇಶದೊಳಗಡೆ 7 ಕೋಟಿ, ಅವತ್ತಿನ ಮಟ್ಟಕ್ಕೆ 7 ಕೋಟಿ ಅಸ್ಪೃಶ್ಯರು ಇರ್ತಾರೆ. 7 ಕೋಟಿ ಅಸ್ಪೃಶ್ಯರು ಸಾವಿರಾರು ವರ್ಷಗಳಿಂದ ಅನಾರೋಗ್ಯತರಾಗಿದ್ದಾರೆ. ಅವರನ್ನು ಹೊರಗಡೆ ತರುವಂಥ ಕೆಲಸವನ್ನು ನಾನು ಹಗಲು ರಾತ್ರಿ ಮಾಡ್ತಾ ಇದ್ದೀನಿ. ಆದರೂ ನಾನು ರಮಾಗೆ ಯಾವುದೇ ತೊಂದರೆ ಕೊಟ್ಟಿಲ್ಲ. ಅವಳನ್ನು ನೋಡ್ಕೊಳ್ಳಿಕ್ಕೆ ಅವ್ರ ತಮ್ಮ ಅಂದರೆ ನನ್ನ ಭಾಮೈದ, ನನ್ನ ಅಳಿಯ ಮತ್ತು ಅವ್ರ ತಮ್ಮ ಅಲ್ಲಿದ್ದಾನೆ. ಅವರಿಗೆ ಯೋಗ್ಯವಾದ ಔಷಧಿ ಉಪಚಾರ ಗುಳಿಗೆ ಮಾತ್ರೆ ಡಾಕ್ಟರ್ಗಳನ್ನು ನಾನು ನೇಮಿಸಿದ್ದೇನೆ. ಆದರೂ ರಮಾ ನಾನೇ ಹತ್ತಿರ ಇರಬೇಕಂತೇಳಲ್ಲ, ಇದಕ್ಕಿಂತ ದುಃಖ ನನಗೆ ಬೇರೆ ಯಾವುದೂ ಇಲ್ಲ. ನನ್ನ ಬಗ್ಗೆ ಅವ್ರು ತಿಳ್ಕೊಂಡಿದ್ದಾಳೆ ಅಂತ ನಾನು ತಿಳ್ಕೊಂಡಿದ್ದೆ ಅಂತೇಳಿ ಬಾಬಾ ಸಾಹೇಬ್ರು ಒಂದು ಕಡೆ ಉಚ್ಚಾರ ಮಾಡ್ತಾರೆ. ಅದನ್ನು ಆ ಶಬ್ದವನ್ನು ಬಾಬಾ ಸಾಹೇಬ್ರು ಹೇಳುವಂಥ ಸಂದರ್ಭದಲ್ಲಿ ದಗ್ಧಗಿತರಾಗಿಬಿಡ್ತಾರೆ, ದುಃಖಭರಿತರಾಗಿಬಿಡ್ತಾರೆ. ಕಣ್ಣಂಚಲ್ಲಿ ನೀರು ಬಂದುಬಿಡ್ತಾರೆ ಬಾಬಾ ಸಾಹೇಬ್ರಿಗೆ. ಯಾಕಂದರೆ ಬಾಬಾ ಸಾಹೇಬ್ರಿಗೆ ಭಾಳ ಚೆನ್ನಾಗಿ ಗೊತ್ತಿತ್ತು ರಮಾ ತಾಯಿಯವರು ಎಷ್ಟು ಕಷ್ಟಪಡ್ತಾ ಇದ್ದಾರೆ ಅಂಥೇಳಿ. ಹಾಗಾಗಿ ಬಹಳ ಕ್ಷೀಣಿಸಿ ಅನಾರೋಗ್ಯ ಪೀಡಿತರಾಗಿ ರಮಾ ತಾಯಿಯವರು ಒಂದು ದಿನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೈಕೋರ್ಟ್ನಿಂದ ಸಂಜೆ ಮನೆಗೆ ಬಂದಾಗ 27 ಮೇ 1935ರಲ್ಲಿ ತಮ್ಮ ಕೊನೆಯ ಉಸಿರನ್ನು ಇಳಿತಾರೆ. ಉಸಿರು ಎಳೋಕ್ಕಿಂತ ಮೊದಲು ಅವರು ಬಾಬಾ ಸಾಹೇಬ್ರ ಮೇಲೆ ಕೈ ಹಾಕಿಸ್ಕೊಳ್ತಾರೆ ರಮಾ ತಾಯಿಯವರು. ನಾನು ಸತ್ತ ಮೇಲೆ ನೀವು ಮಾಡುತ್ತಿರುವಂಥ ಹೋರಾಟ ಯಾವುದೇ ಕಾರಣಕ್ಕೂ ನಿಲ್ಲಬಾರ್ದು. ನನ್ನ ಸಾವಾಯಿತು, ನಾನು ಸರಿಯಾಗಿ ಸಮಯ ಕೊಡದೇ ಇರೋ ಕಾರಣಕ್ಕಾಗಿ, ಸರಿಯಾಗಿ ಆಸ್ಪತ್ರೆಗೆ ತೋರಿಸದೇ ಇರೋ ಕಾರಣಕ್ಕಾಗಿ ಈಕೆ ಸಾವಾಯ್ತಂತ ನೀವು ದುಃಖಭರಿತರಾಗಬಾರ್ದು. ನಾನು ಸತ್ತ ಮೇಲೂ ನೀವು ಈ ಸಮಾಜವನ್ನು ಬೆಳೆದೆಬ್ಬಿಸುವ ಕೆಲಸ ಮಾಡಬೇಕು. ಮತ್ತು ಈ ಬ್ರಾಹ್ಮಣವಾದದಲ್ಲಿ ಮನೋವಾದದಲ್ಲಿ ನಮ್ಮ ಜನ ಸಿಕ್ಕೊಂಡಿದ್ದಾರೆ, ಇದರಿಂದ ಅವ್ರನ್ನ ಹೊರಗಡೆ ತರಬೇಕಂತೇಳಿ ಆ ತಾಯಿ ತನ್ನ ಕೈ ಮೇಲೆ ಕೈ ಹಾಕಿಸ್ಕೊಂಡು ಸಾಯ್ತಾರೆ, ತೀರಿ ಹೋಗ್ತಾರೆ 1935ರಲ್ಲಿ ಮೇ 27ನೇ ತಾರೀಕು. ಇಂಥ ತ್ಯಾಗಮಯಿ. ನಾನು ಇವತ್ತು ತಮ್ಮನ್ನು ಪ್ರಶ್ನೆ ಮಾಡ್ತೀನಿ, ನಾವೇನು ತ್ಯಾಗ ಮಾಡ್ಬೋದು? ತಮ್ಮ ಜೀವನವನ್ನೇ ರಮಾತಾಯಿಯವರು ತ್ಯಾಗ ಮಾಡಿದ್ರು. ತಮ್ಮ 4 ಅಮೂಲ್ಯವಾಗಿರ್ತಕ್ಕಂಥ ಮಕ್ಕಳು ಗಂಗಾಧರ, ರಮೇಶ, ಇಂದು ಅನ್ನುವಂಥ ಹೆಣ್ಣುಮಗಳು ಮತ್ತು ರಾಜರತ್ನ ಅನ್ನುವಂಥ ಪ್ರೀತಿಯ ಮಗ ಇರ್ತಾನೆ. ಅವರೆಲ್ಲರನ್ನ ರಮಾತಾಯಿಯವರು ಕಳ್ಕೊಳ್ತಾರೆ. ಇಷ್ಟೆಲ್ಲ ಕಳ್ಕೊಂಡ್ರು, ತಾವು ಸಗಣಿ ಎತ್ತಿ ಜೀವನ ಮಾಡಿದರೂ ಕೂಡ ರಮಾತಾಯಿಯವರು ಬಹಳಷ್ಟು ಈ ಸಮಾಜಕ್ಕಾಗಿ ತಮ್ಮ ತ್ಯಾಗತನವನ್ನು ಮಾಡ್ತಾರೆ. ಅದಲ್ಲದೆ ನಮ್ಮ ಉತ್ತರ ಕರ್ನಾಟಕದ ಧಾರವಾಡದಲ್ಲಿ ಕೂಡ ಬಾಬಾ ಸಾಹೇಬರು ಜೀವಂತಿದ್ದಾಗ ರಮಾತಾಯಿಯವ್ರನ್ನ ಕರೆಸಿ ಒಂದು ಹಾಸ್ಟೆಲನ್ನು ಮಾಡ್ತಾರೆ. ಅದನ್ನು ರಮಾತಾಯಿ ಹಾಸ್ಟೆಲ್, ಇವತ್ತು ಬುದ್ಧರಕ್ಕಿತ ಹಾಸ್ಟೆಲ್ ಅಂತ ಕರೀತಾರೆ. ಅವಾಗ ಹಾಸ್ಟೆಲ್ ಕಾನ್ಸೆಪ್ಟ್ಗಳು ಇರಲಿಲ್ಲ, ನಮ್ಮ ಅಸ್ಪೃಶ್ಯ ಜನಾಂಗಕ್ಕೆ ಓದುವಂಥ ಅವಕಾಶಗಳು ಇರಲಿಲ್ಲ. ಆ ಸಂದರ್ಭದಲ್ಲಿ ತಮ್ಮ ಸ್ವಂತ ಖರ್ಚಿನಲ್ಲಿ ಬಾಬಾ ಸಾಹೇಬರು ಇವತ್ತು ಬುದ್ಧರಕ್ಕಿತ ಅಂತ, ಅವತ್ತು ರಮಾತಾಯಿ ಹಾಸ್ಟೆಲ್ ಅಂತ ಕರಿತಿದ್ರು, ರಮಾಬಾಯಿ ಹಾಸ್ಟೆಲ್ ಅಂತೇಳಿ ಹಾಸ್ಟೆಲ್ನ ಮಾಡ್ತಾರೆ. ಅವ್ರು ವಿದೇಶದಲ್ಲಿದ್ದಾಗ ಅಲ್ಲಿ ಯಾರು ಭೇಟಿ ಕೊಡ್ತಾರೆ ರಮಾತಾಯಿಯವರು, ಇಲ್ಲಿ ಕರ್ನಾಟಕದ ಧಾರವಾಡಕ್ಕೂ ರಮಾತಾಯಿಯವರು ಬಂದು ಹೋಗ್ತಾರೆ. ಆ ಸಂದರ್ಭದಲ್ಲಿ ಅಲ್ಲಿ ವಿಸಿಟ್ ಕೊಟ್ಟಾಗ ಅಲ್ಲಿ ಮಕ್ಕಳಿಗೆ ಊಟದ ವ್ಯವಸ್ಥೆ ಇರೋಂಗಿಲ್ಲ. ಭಾಳ ಗಾಬರಿ ಆಗಿಬಿಡ್ತಾರೆ ರಮಾತಾಯಿಯವರು, ಹೆಂಗೆ ಮಾಡ್ತಾಯಿದ್ದಾರೆ ಇವರು ಅಂಥೇಳಿ ಸ್ಥಳೀಯರು ಯಾರೋ ಅದನ್ನು ನೋಡ್ಕೊಳ್ತಿರ್ತಾರೆ. ಬಾಬಾ ಸಾಹೇಬ್ರಿಗೆ ಫೋನ್ ಹಾಕ್ತಾರೆ. ಅವರು ಫೋನ್ ಹಚ್ಚಿ ಏನೋ ಒಂದು ಮೆಸೇಜ್ ಕೊಡ್ತಾರೆ ಬಾಬಾ ಸಾಹೇಬ್ರಿಗೆ, ಇಲ್ಲ ಹಿಂಗಾಗಿದೆ ಅಂತೇಳಿ. ರಮ ಏನು ಮಾಡ್ತೀವಿ ಗೊತ್ತಿಲ್ಲ, ಮಕ್ಕಳು ಹೊಟ್ಟೆ ತುಂಬಿಸಂದಾಗ ಸ್ವತಃ ತಮ್ಮ ಮೈ ಮೇಲಿನ ಅಷ್ಟೋ ಇಷ್ಟೋ ಇದ್ದ ಬಂಗಾರವನ್ನು ಮಾರಿ ಅವತ್ತು ಹಾಸ್ಟೆಲನ್ನು ನಡೆಸಿರುವಂಥ ಕೀರ್ತಿ ರಮಾತಾಯಿ ಅಂಬೇಡ್ಕರ್ ಅವರಿಗೆ ಸಲ್ತದ. ಹೀಗೆ ರಮಾತಾಯಿಯವ್ರ ಬಗ್ಗೆ ಇನ್ನೂ ಬಹಳ ಇದೆ. ನಾನು ಸಂಕ್ಷಿಪ್ತವಾಗಿ ಸ್ವಲ್ಪ ನಿಮ್ಗೆ ಹೇಳಲಿಕ್ಕೆ ನನ್ನ ಕಡೆಯಿಂದ ಸಾಧ್ಯ ಆಗಿದೆ. ಇನ್ನೂ ಅವರು ಮಾಡಿರುವ ತ್ಯಾಗ ಬಲಿದಾನ ಭಾಳಷ್ಟಿದೆ. ತಮ್ಮ ಮಕ್ಕಳನ್ನು ಕಳ್ಕೊಳ್ತಾರೆ. ಬಾಬಾ ಸಾಹೇಬರು ಒಂದು ಸಂದರ್ಭದಲ್ಲಿ ಹೇಳ್ತಾರೆ, ನನಗೆ ರಾಮು 2ನೇ ತಾಯಿ. ಯಾಕಂದರೆ ತನ್ನ ಬೆವರನ್ನು ಸುರಿಸಿ ತನ್ನ ಹಕ್ಕು ಬಾಧ್ಯತೆಗಳನ್ನು, ತನ್ನ ಸುಖವನ್ನು ಎಲ್ಲ ಬಲಿ ಕೊಟ್ಟು ನನ್ನ ಶಿಕ್ಷಣಕ್ಕಾಗಿ ನೋಡ್ರಿ ದುಡಿದಿರುವ ಅಲ್ಪ ಸ್ವಲ್ಪ ಹಣದಲ್ಲಿ ಕೂಡ ಬಾಬಾ ಸಾಹೇಬರು ಇನ್ನೂ ಉನ್ನತವಾಗಿ ಬೆಳಿಬೇಕು ಅನ್ನುವಂತಹ ವಿಚಾರವನ್ನು ಇಟ್ಟುಕೊಂಡು ಅವತ್ತು ರಮಾತಾಯಿಯವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೊಂದಿಗೆ ಬೆಂಬಲವನ್ನು ಕೊಟ್ಟರು. ರಮಾತಾಯಿ ಇಲ್ಲದೆ ಬಾಬಾ ಸಾಹೇಬರಿಲ್ಲ. ರಮಾತಾಯಿಯವರ ತ್ಯಾಗವೇ ಬಾಬಾ ಸಾಹೇಬರ ಶಕ್ತಿಯಾಗಿತ್ತು. ಬಾಬಾ ಸಾಹೇಬರು ಭಾಳಷ್ಟು ಸಾರಿ ಅದನ್ನು ಹೇಳಿದ್ರು. ನನಗೆ ರಮಾ ಅವರು ಕೊಟ್ಟಿರುವ ನೈತಿಕ ಬೆಂಬಲ, ಆತ್ಮಸ್ಥೈರ್ಯ ಇವತ್ತು ನಾನು ಈ ಮಟ್ಟಕ್ಕೆ ತಂದಿದೆ ಅಂತೇಳಿ. ಅಂತಹ ಮಹಾತಾಯಿಗೆ ನಾವು ಶತಕೋಟಿ ನಮನಗಳನ್ನು ಸಲ್ಲಿಸಬೇಕು. ಅಂತಹ ರಮಾತಾಯಿಯಂಥ ಮಹಾನ್ ವನಿತೆಯರು ನಮ್ಮ ಮನೆಯಲ್ಲಿ ಕೂಡ ಹುಟ್ಟಬೇಕು. ಇದಾದ ನಂತರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 1940ರಲ್ಲಿ ಥಾಟ್ಸ್ ಆಫ್ ಪಾಕಿಸ್ತಾನ್ ಅನ್ನುವಂಥ ಒಂದು ಪುಸ್ತಕವನ್ನು ಬರೀತಾರೆ. ರಮಾಬಾಯಿಯವರು 1935ರಲ್ಲಿ ತೀರ್ಕೊಂಡ ಬಳಿಕ
1940ರಲ್ಲಿ ಥಾಟ್ಸ್ ಆಫ್ ಪಾಕಿಸ್ತಾನ್ ಅನ್ನುವಂತಹ ಒಂದು ಪುಸ್ತಕವನ್ನು ಬರೆದು ಅದರ ಮುನ್ನುಡಿಯನ್ನು ರಮಾತಾಯಿಯವರಿಗೆ ಅರ್ಪಿಸುತ್ತಾರೆ. ರಮಾತಾಯಿಯವರಿಗೆ ಅರ್ಪಿಸುತ್ತಾ ಅವರು ಬರೆದಿರುವ ಮುನ್ನುಡಿಯನ್ನು ನಾನು ಹಿಂದಿಯಲ್ಲಿ ಓದ್ತೀನಿ. ಮೈ ಯಹ ಪುಸ್ತಕ್ रमा को उसके मन की सात्विकता, मानसिक समृद्धि, सदाचार की पवित्रता और मेरे साथ दुख झेलने की अभाव परेशानी के दिनों में झेल के हमारा कोई सहायक ना था, अतीव सहनशीलता और सहमति दिखाने का ಪ್ರಶಂಸಾ ಸ್ವರೂಪ್ ಭೇಟ್ ಕರ್ತಾ ಹೂँ ಅನ್ನುವಂತಹ ಈ ಅಕ್ಷರಗಳನ್ನು ರಮಾತಾಯಿಯವರಿಗೆ ಸಮರ್ಪಣೆ ಮಾಡುವ ಮೂಲಕ ಬಾಬಾ ಸಾಹೇಬರು ಥಾಟ್ಸ್ ಆಫ್ ಪಾಕಿಸ್ತಾನ್ ಅನ್ನುವಂಥ ಪುಸ್ತಕವನ್ನು, ಅದರ ಮುನ್ನುಡಿಯನ್ನು, ಆ ಪುಸ್ತಕವನ್ನೇ ಅವರಿಗೆ ಸಮರ್ಪಣೆ ಮಾಡಿಬಿಡ್ತಾರೆ. ಇಂತಹ ರಮಾತಾಯಿ ಅಂಬೇಡ್ಕರ್ ಅವರ ಬಗ್ಗೆ ನಾವೆಲ್ಲ ಇನ್ನೂ ಆಳವಾದಂಥ ಅಧ್ಯಯನ ಆಗಬೇಕು. ಕರ್ನಾಟಕದ ಏನು ಪುಸ್ತಕಗಳಿದ್ದಾವೆ, ಪುಸ್ತಕಗಳಲ್ಲಿ ರಮಾತಾಯಿಯವರ ಜೀವನ ಚರಿತ್ರೆಯ ಮುದ್ರಣ ಆಗಬೇಕು, ಜನರಿಗೆ ವಿಷಯಗಳು ಗೊತ್ತಾಗಬೇಕು. ರಮಾಬಾಯಿ ಅವರ ಹೆಸರಿನಲ್ಲಿ ಭಾರತ ದೇಶದಲ್ಲಿ ಒಂದು ಅವಾರ್ಡ್ಗಳನ್ನು ಕೂಡ ಕೊಡಬೇಕು. ಪ್ರಶಸ್ತಿಗಳನ್ನ ಪ್ರದಾನ ಮಾಡ್ತಿರಲ್ಲಪ್ಪ ಅಂಥ ತ್ಯಾಗಮಯಿ ತಾಯಿಯ ಪ್ರಶಸ್ತಿಗಳು ಸಹ ಪ್ರದಾನ ಆಗಬೇಕು. ಅವರ ಒಂದು ದೊಡ್ಡ ಮ್ಯೂಸಿಯಂ ಆಗಬೇಕು ಕರ್ನಾಟಕದಲ್ಲಿ ಸೇರಿದಂತೆ ಭಾರತ ದೇಶದಲ್ಲಿ. ಅವರು ಏನು ಒಳಂದದಲ್ಲಿ ಈಗಾಗಲೇ ಇದೆ, ಅವರು ಹುಟ್ಟಿರುವಂಥ ಒಳಂದ ಗ್ರಾಮದಲ್ಲಿ ಚಿಕ್ಕ ವಿಹಾರ ಕೂಡ ಇದೆ. ಅದನ್ನು ಸರ್ಕಾರವೇ ಮುನ್ನಿಟ್ಟು ದೊಡ್ಡ ಪ್ರಮಾಣದಲ್ಲಿ ಬೆಳೆಸಿ ಅಂಬೇಡ್ಕರ್ ಸಾಹೇಬರ ಧರ್ಮಪತ್ನಿ ಅಂದರೆ ಅಂಬೇಡ್ಕರ್ ಸಾಹೇಬರಷ್ಟೇ ಗೌರವ ಅವ್ರಿಗೆ ಸಿಗಬೇಕು. ಆ ನಿಟ್ಟಿನಲ್ಲಿ ಸಂಘರ್ಷ ನ್ಯೂಸ್ ಕರ್ನಾಟಕ ಚಿಕ್ಕ ತುಣುಕಿನೊಂದಿಗೆ ನಿಮ್ಮ ಮುಂದೆ ಅವರ ಜೀವನದ ಕೆಲವು ಅಂಶಗಳನ್ನು ಪ್ರಸ್ತುತಪಡಿಸ್ತಾ ಇದ್ದೀವಿ. ಅಂಬೇಡ್ಕರ್ ಸಾಹೇಬರಿಲ್ಲದೆ ರಮಾತಾಯಿಯವರಿಲ್ಲ, ರಮಾತಾಯಿಯವರಿಲ್ಲದೆ ಬಾಬಾ ಸಾಹೇಬರಿಲ್ಲ. ಈ ಬಾಬಾ ಸಾಹೇಬರ ಹೋರಾಟದ ಶಕ್ತಿಯೇ ರಮಾತಾಯಿಯವರಾಗಿದ್ದರು. ರಮಾತಾಯಿಯವರು ಪ್ರತಿಯೊಬ್ಬ ಮನೆಯಲ್ಲಿ ಹುಟ್ಟಲಿ ಅಂತ ಹೇಳ್ತಾ ನಾನು ಎರಡು ಮಾತಿಗೆ ವಿರಾಮ ಮಾಡ್ತೀನಿ. ಧನ್ಯವಾದಗಳು.